ಸೊ ಸ್ವೆಟ್ ಪ್ಲಸ್ ಆಯಿಲ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಇವು ಎನ್ವಿರಾನ್ಮೆಂಟಲ್ ಸೈನ್ಸ್. ಈಗ ನಮಗೆ ಪ್ರಾಡಕ್ಟ್ ಸೈನ್ಸ್ ಏನಂದರೆ, ಅಂಡರ್ ಟೋನ್ಸಲ್ಲಿ 3 ಕ್ಯಾಟಗರೀಸ್ ಇರುತ್ತೆ. ಒಂದು ವಾರ್ಮ್, ಇನ್ನೊಂದು ಕೂಲ್, ಇನ್ನೊಂದು ನ್ಯೂಟ್ರಲ್. ವಾರ್ಮ್ ಅಂಡರ್ ಸೆಕೆಂಡ್ ಪಾಯಿಂಟ್ ಬಂದು ಕಲರ್ ಸೈನ್ಸ್ ಅಂತ ಹೇಳಿದೆ ಆಗಲೇ. ಸೊ ಕಲರ್ ಸೈನ್ಸ್ ಅಂದರೆ ನಾವು ಮೇಕಪ್ ಎಲ್ಲಿ ಮಾಡ್ತೀವಪ್ಪ ಅಂತಂದರೆ ನಮ್ಮ ಫಸ್ಟ್ ಲೇಯರ್ ಮೇಲೆ, ಓಕೆನಾ. ಇದು ಔಟರ್ ಲೇಯರ್. ಈ ಔಟರ್ ಲೇಯರಲ್ಲಿ ಸ್ಕಿನ್ ಟೋನ್ ಬೇರೆ, ಅಂಡರ್ ಟೋನ್ ಬೇರೆ. ಸ್ಕಿನ್ ಟೋನ್ ಅಂದರೆ ನಮಗೆ ಈ ಲೇಯರಲ್ಲಿ ಸರ್ಫೇಸ್ ಆಫ್ ದಿ ಲೇಯರ್, ಓಕೆನಾ. ಇಲ್ಲಿ ಸೊ ನಾವು ಮೇಕಪ್ ಮಾಡೋಕ್ಕೂ ಮುಂಚೆ 2 ವಿಷಯನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಒಂದು ವಿಷಯ ಬಂದು ಮೇಕಪ್ ಸೈನ್ಸ್, ಇನ್ನೊಂದು ಬಂದು ಮೇಕಪ್ ಥಿಯರಿ. ಹೈ, ದಿಸ್ ಈಸ್ ನವಿಕಾ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಥಂಬ್ನೈಲ್ ನೋಡೇ ಇರ್ತೀರಾ, ಮೇಕಪ್ ಬಿಹೈಂಡ್ ದ ಸೈನ್ಸ್ ಅಂತ. ಸೊ ಈ ಮೇಕಪ್ ಬಿಹೈಂಡ್ ದ ಸೈನ್ಸ್ ಅಂತ ಏನು ಅಂತ ತಿಳ್ಕೊಳ್ಳೋಣ. ಇವಂದರೆ 70% ಸ್ಕಿನ್ ಪ್ರೆಪ್, ಓಕೆನಾ. ಸೊ 30% ಮಾತ್ರ ಪ್ರಾಡಕ್ಟ್ಸ್. ಈ ಮೇಕಪ್ ಸೈನ್ಸ್ ಅನ್ನೋದು ಹಾಗೆ ಮೇಕಪ್ ಥಿಯರಿ ಅನ್ನೋದು ನಾವು ಮೇಕಪ್ ಮಾಡೋಕ್ಕೂ ಮುಂಚೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಯಾರು ಬೇಕಾದರೂ ಸ್ಟನ್ನಿಂಗ್ ಆಗಿ ಲುಕ್ಸ್ನ ಕೊಡ್ಬೋದು. ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗಲಿ ಇಲ್ಲ ಸೆಲ್ಫ್ ಮೇಕಪ್ ಮಾಡ್ಕೊಳ್ಳೋರಾಗಲಿ ಈ ಒಂದು ಟಿಪ್ಸ್ನ, ಮೇಕಪ್ ಸೈನ್ಸ್ನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಕ್ಲೀನಾಗಿ ಮೇಕಪ್ ಮಾಡ್ಕೋಬೋದು. ಹಾಗೆ ಯಾರೂ ಕೂಡ ಬಿಲೀವ್ ಮಾಡೋದಿಲ್ಲ ಇಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದೀರಾ ಅಂತ. ಸೊ ಜಸ್ಟ್ ಫಾಲೋ ಮಾಡಿ. ಈ ವಿಡಿಯೋದಲ್ಲಿ ನಾನಿವತ್ತು 2 ಟಾಪಿಕ್ಸ್ನ ಕವರ್ ಮಾಡ್ತಾ ಇದ್ದೀನಿ. ಒಂದು ಮೇಕಪ್ ಥಿಯರಿ, ಇನ್ನೊಂದು ಮೇಕಪ್ ಸೈನ್ಸ್, ಓಕೆನಾ. ಸೊ ಬನ್ನಿ ನೋಡೋಣ ಏನೇನಿದೆ ಮೇಕಪ್ ಸೈನ್ಸ್ ಅಂದರೆ ಏನು ಅಂತ. ನಮ್ಮ ಸ್ಕಿನ್ ಸೈನ್ಸ್ ಪ್ಲಸ್ ಕಲರ್ ಸೈನ್ಸ್ ಹಾಗೆ ಪ್ರಾಡಕ್ಟ್ ಕೆಮಿಸ್ಟ್ರಿ ಇವೆಲ್ಲ ಸೇರಿದ್ರೇನೆ ನಾವು ನೀಟಾಗಿ ಮೇಕಪ್ ಸ್ಟನ್ನಿಂಗ್ ಲುಕ್ಸ್ನ ಕೊಡ್ಬೋದು. ಮೇಕಪ್ ಸೈನ್ಸ್ ಅಂತ ಅಷ್ಟು ಸರಿ ಹೇಳ್ತಿದ್ದಾಳೆ ಅಂತ ಅನ್ಕೋತಿದ್ದೀರಾ. ಸೊ ಮೇಕಪ್ ಸೈನ್ಸ್ ಅಂದರೆ ನಮ್ಮ ಮೇಕಪ್ ಯಾಕೆ ಫೇಲ್ ಆಗುತ್ತೆ, ಯಾಕೆ ಪ್ಯಾಚಸ್ ಆಗುತ್ತೆ, ಯಾಕೆ ಕ್ರ್ಯಾಕ್ ಆಗುತ್ತೆ, ಯಾಕೆ ಗ್ರೇ ಆಗುತ್ತೆ, ಇದು ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್. ನೀವು ಮೇಕಪ್ ಹಿಂದೆ ಇರೋ ಸೈನ್ಸ್ನ ಅರ್ಥ ಮಾಡಿ. ಸೊ ನಾವು ಮಾಡೋ ಮೇಕಪ್ ಎಲ್ಲಿ ಕೂರುತ್ತೆ, ನಮ್ಮ ಸ್ಕಿನ್ ಫಸ್ಟ್ ಲೇಯರ್ ಮೇಲೆ ಕೂರುತ್ತೆ. ಸೊ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ನಮ್ಮ ಸ್ಕಿನ್ ಅನ್ನೋದು ಒಂದು ಸ್ಮೂತ್ ಸರ್ಫೇಸ್ ಅಂತೂ ಅಲ್ಲ, ಇಟ್ಸ್ ಎ ಲೇಯರ್. ನಮ್ಮ ಸ್ಕಿನ್ನಲ್ಲಿ 3 ಮೇಜರ್ ಲೇಯರ್ಸ್ ಇರುತ್ತೆ. ಸೊ ಫಸ್ಟ್ನೇ ಲೇಯರ್ ಬಂದು ಎಪಿಡರ್ಮಿಸ್ ಅಂದರೆ ನಾವೀಗ ನಮ್ಮ ಸರ್ಫೇಸ್ ಏನು ಕಾಣಿಸ್ತಿದೆ ಇದನ್ನ ಎಪಿಡರ್ಮಿಸ್ ಅಂತಾರೆ. ಸೆಕೆಂಡ್ ಲೇಯರ್ ಬಂದು ಡರ್ಮಿಸ್ ಅಂತಾರೆ. ಥರ್ಡ್ ಲೇಯರ್ ಬಂದು ಹೈಪೋಡರ್ಮಿಸ್ ಅಂತ ಕರೀತಾರೆ. ಸೊ ಈ ಫಸ್ಟ್ ಲೇಯರ್ ಮೇಲೆ ನಾವು ಮೇಕಪ್ ಎಲ್ಲಿ ಮಾಡ್ತೀವಪ್ಪ ಅಂತಂದ್ರೆ ನಮ್ಮ ಫಸ್ಟ್ ಲೇಯರ್ ಮೇಲೆ, ಓಕೆನಾ. ಇದು ಔಟರ್ ಲೇಯರ್. ಈ ಔಟರ್ ಲೇಯರ್ ಅಲ್ಲಿ ಮಾತ್ರ ನಾವು ಮೇಕಪ್ ಮಾಡ್ತೀವಿ. ಇದರ ಹಿಂದೆ ಇರೋ ಲೇಯರ್ ಹೆಸರು ಡರ್ಮಿಸ್. ಆ ಡರ್ಮಿಸ್ ಅನ್ನೋ ಲೇಯರ್ ಏನ್ ಮಾಡುತ್ತೆ ಅಂದ್ರೆ ಸ್ಕಿನ್ ನ ಅಬ್ಸರ್ವ್ ಮಾಡುತ್ತೆ, ಓಕೆ. ಐ ಮೀನ್ ಸ್ಕಿನ್ ಅಲ್ಲಿರೋ ಮಾಯಿಶ್ಚರೈಸರ್ ನ ಅಬ್ಸರ್ವ್ ಮಾಡುತ್ತೆ. ಸೊ ಥರ್ಡ್ ಲೇಯರ್ ಏನ್ ಮಾಡುತ್ತೆ, ಹೈಪೋಡರ್ಮಿಸ್ ಅಂತಾರೆ. ಈ ಹೈಪೋಡರ್ಮಿಸ್ ಅನ್ನೋ ಲೇಯರ್ ಏನ್ ಮಾಡುತ್ತೆ, ನಮ್ಮ ಬಾಡಿ ಟೆಂಪರೇಚರ್ ನ ಕಂಟ್ರೋಲ್. ಲೇಯರ್ ಬಂದು ಎಪಿಡರ್ಮಿಸ್. ಈಗ ನಮ್ಗೆ ಏನ್ ಕಾಣಿಸ್ತಿದೆ ಔಟರ್ ಲೇಯರ್ ಆಫ್ ದಿ ಫೇಸ್, ಈ ಲೇಯರ್ನ ನಾವು ಎಪಿಡರ್ಮಿಸ್ ಅಂತ ಕರಿತೀವಿ. ಇದ್ರ ಹಿಂದೆ ಇರೋ ಲೇಯರ್ನ ಡರ್ಮಿಸ್ ಅಂತ ಕರಿತೀವಿ. ಅದ್ರ ಹಿಂದೆ ಇರೋ ಲೇಯರ್ನ ಹೈಪೋಡರ್ಮಿಸ್ ಅಂತ ಕರಿತೀವಿ, ಓಕೆನಾ. ಎಪಿಡರ್ಮಿಸ್ ಅನ್ನೋದು ನಾವು ವರ್ಕ್ ಮಾಡೋ ಸರ್ಫೇಸ್, ಅಂದ್ರೆ ನಾವು ಮೇಕಪ್ ಹಾಕೋ ಸರ್ಫೇಸ್. ಡರ್ಮಿಸ್ ಅಂದ್ರೆ ಬಿಹೈಂಡ್ ದ ಎಪಿಡರ್ಮಿಸ್, ಓಕೆನಾ. ಎಪಿಡರ್ಮಿಸ್ ಹಿಂದೆ ಇರುತ್ತೆ. ಸೊ ನಾವು ಅದರಿಂದ ನಮಗೇನು ಯೂಸ್ ಅಂತಂದ್ರೆ, ಡರ್ಮಿಸ್ ಇಂದ ನಮ್ಗೇನು ಯೂಸ್ ಅಂತ ಅಂದ್ರೆ ಸ್ಕಿನ್ ಮಾಯಿಶ್ಚರೈಸರ್ನ ಅಬ್ಸರ್ವ್ ಮಾಡುತ್ತೆ. ಸೊ ಲಾಸ್ಟ್ ಲೇಯರ್ ಬಂದು ಹೈಪೋಡರ್ಮಿಸ್ ಅಂತ. ಈ ಹೈಪೋಡರ್ಮಿಸ್ ಅನ್ನೋ ಲೇಯರ್ ನಮ್ಮ ಮಸಲ್ಗೆ ಮತ್ತೆ ಬೋನ್ಗೆ ಅಟ್ಯಾಚ್ ಆಗಿರುತ್ತೆ. ಹಾಗೆ ಇದು ಬಾಡಿ ಟೆಂಪರೇಚರ್ನ ಕಂಟ್ರೋಲ್ ಮಾಡುತ್ತೆ. ಸೊ ದೀಸ್ ಆರ್ ದ 3 ಲೇಯರ್ಸ್. ಒಂದನೇ ಲೇಯರು ಎಪಿಡರ್ಮಿಸ್, ಅದ್ರ ಹಿಂದೆ ಇರೋ ಲೇಯರ್ ಡರ್ಮಿಸ್, ಅದ್ರ ಹಿಂದೆ ಇರೋದು ಹೈಪೋಡರ್ಮಿಸ್, ಓಕೆನಾ. ಪ್ರತಿಯೊಂದು ಮೇಕಪ್ ಆರ್ಟಿಸ್ಟ್ ವರ್ಕ್ ಮಾಡೋದು ಎಪಿಡರ್ಮಿಸ್ ಅನ್ನೋ ಲೇಯರ್ ಮೇಲೆ, ಓಕೆ. ಸೊ ಈಗ ಎಪಿಡರ್ಮಿಸ್ ಅನ್ನೋ ಲೇಯರ್ ಅಲ್ಲಿ ತುಂಬಾ ಆಯಿಲಿ ಇದ್ರೆ, ಅಂದ್ರೆ ಶೈನ್ ಹೊಡಿತಾ ಇದ್ರೆ, ಈಗ ಫೇಸ್ ಶೈನ್ ಹೊಡಿತಾ ಇದ್ರೆ ಅವ್ರ ಸ್ಕಿನ್, ಸೊ ಆಯಿಲ್ ಸ್ಕಿನ್ ಆಗಿರ್ತಾರೆ, ಓಕೆನಾ. ಸೊ ಹಾಗೆ ಅವರ ಸ್ಕಿನ್ ಮ್ಯಾಟ್ ಫಿನಿಶ್ ಆಗಿದೆ, ಆಯಿಲ್ ಇಲ್ಲ, ಶೈನ್ ಇಲ್ಲ ಅನ್ನೋ ತರ ಇದ್ರೆ ಡ್ರೈ ಸ್ಕಿನ್ ಆಗಿರುತ್ತೆ, ಓಕೆ.
ಸೊ ಈ ಡ್ರೈ ಸ್ಕಿನ್ ಅನ್ನೋರಿಗೆ ಫೈನ್ ಆಗಿ ಅಂದ್ರೆ ಸಣ್ಣದಾಗಿ ಪೋರ್ಸ್ ಇರುತ್ತೆ ಅಷ್ಟೇ, ಮ್ಯಾಟ್ ಫಿನಿಶ್ ಇರುತ್ತೆ ಅವ್ರ ಸ್ಕಿನ್ನು. ಓಕೆ, ಚಿಕ್ಕದಾಗಿ ಪೋರ್ಸ್ ಇರುತ್ತೆ. ಅದೇ ಆಯಿಲ್ ಸ್ಕಿನ್ ಇರೋರಿಗೆ ಲಾರ್ಜ್ ಪೋರ್ಸ್ ಇರುತ್ತೆ, ಓಪನ್ ಪೋರ್ಸ್ ಇರುತ್ತೆ, ಲಾರ್ಜ್ ಓಪನ್ ಪೋರ್ಸ್ ಇರುತ್ತೆ. ಸೊ ಶೈನ್ ಹೊಡಿತಾ ಇರುತ್ತೆ. ಈಗ ಹೇಳಿ, ನಾವು ಮೇಕಪ್ ಈ ಆಯಿಲ್ ಮತ್ತೆ ಲಾರ್ಜ್ ಸ್ಕಿನ್ ಮೇಲೆ, ಲಾರ್ಜ್ ಪೋರ್ಸ್ ಇರೋಂಥ ಸ್ಕಿನ್ ಮೇಲೆ ಹಾಕಿದ್ರೆ ಏನಾಗುತ್ತೆ? ಸ್ಲೈಡ್ ಆಗುತ್ತೆ. ಓಕೆನಾ? ಸೊ ಅದೇ ತರ ಡ್ರೈ ಸ್ಕಿನ್ ಮೇಲೆ ನಾವು ಮೇಕಪ್ ಹಾಕಿದ್ರೆ ಏನಾಗುತ್ತೆ? ಕ್ರ್ಯಾಕ್ಸ್ ಆಗುತ್ತೆ. ಆಲ್ರೆಡಿ ನಮ್ಮ ಸ್ಕಿನ್ ಡ್ರೈ ಇರುತ್ತೆ ಮತ್ತೆ ಕ್ರ್ಯಾಕ್ಸ್ ಇರುತ್ತೆ. ಸೊ ನೀವು ಅದ್ರ ಮೇಲೆ ಫೌಂಡೇಶನ್ ಲೇಯರ್ ಮೇಲೆ ಲೇಯರ್ ಅಪ್ಲೈ ಮಾಡ್ತಾ ಹೋದ್ರೆ ಏನಾಗುತ್ತೆ? ಕೇಕಿ ಆಗುತ್ತೆ, ಹಂಗೆ ಕ್ರ್ಯಾಕ್ಸ್ ಆಗುತ್ತೆ, ಪ್ಯಾಚಸ್ ಕೂಡ ಬರುತ್ತೆ. ಇದೇ ರೀಸನ್ನು ಇದೇ ರೀಸನ್ನು ನಮ್ಮ ಮೇಕಪ್ ಪ್ಯಾಚಸ್ ಆಗಕ್ಕೆ, ಕ್ರ್ಯಾಕ್ಸ್. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೀವು ನೆನಪಲ್ಲಿ ಇಟ್ಕೊಂಬಿಡಿ. ಡ್ರೈ ಸ್ಕಿನ್ ಅಲ್ಲಿ ಕ್ರ್ಯಾಕ್ಸ್ ಇರುತ್ತೆ, ಓಕೆನಾ? ಆಯಿಲಿ ಸ್ಕಿನ್ ಅಲ್ಲಿ ಆಯಿಲ್ ಲೇಯರ್ ಇಂದ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ಇವು ಎರಡನ್ನು ಒಂದೇ ಸೊಲ್ಯೂಷನ್. ನೀವು ಸ್ಕಿನ್ ಪ್ರೆಪ್ನ ಚೆನ್ನಾಗಿ ಮಾಡ್ಕೋಬೇಕು. ಸೊ ಅದಕ್ಕೆ ತಕ್ಕನಂತೆ ಮಾರ್ಕೆಟಲ್ಲಿ ತುಂಬ ಪ್ರಾಡಕ್ಟ್ಸ್ ಇದೆ. ಸೊ ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಕೂಡ ಇರುತ್ತೆ, ಹೈ ಎಂಡ್ ಪ್ರಾಡಕ್ಟ್ಸ್ ಕೂಡ ಇರುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಹಾಕಿ ಒಳ್ಳೆ ಮೇಕಪ್, ಒಳ್ಳೆ ಸ್ಟನ್ನಿಂಗ್ ಲುಕ್ನ ನೀವು ಆರಾಮಾಗಿ ಕೊಡ್ಬೋದು. ಯಾವುದೇ ಕಾರಣಕ್ಕೂ ಪ್ಯಾಚಸ್ ಆಗಲ್ಲ, ಕ್ರ್ಯಾಕ್ಸ್ ಆಗಲ್ಲ, ಮತ್ತು ಸ್ಲೈಡ್ ಕೂಡ ಆಗಲ್ಲ ನಿಮ್ಮ ಮೇಕಪ್, ನೀವು ಕರೆಕ್ಟಾಗಿ ಸ್ಕಿನ್ ಪ್ರೆಪ್ನ ಮಾಡಿದ್ರೆ. ಇದು ಮಾತ್ರ ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಸೊ ಸೆಕೆಂಡ್ ಪಾಯಿಂಟ್ ಬಂದು ಕಲರ್ ಸೈನ್ಸ್ ಅಂತ ಹೇಳಿದೆ ಆಗಲೇ. ಸೊ ಕಲರ್ ಸೈನ್ಸ್ ಅಂದರೆ, ಈಗ ನೀವು ತುಂಬ ಚೆನ್ನಾಗಿ ನೀಟಾಗಿ ಯಾವುದೇ, ಈಗ ಅವ್ರ ಸ್ಕಿನ್ ಟೋನ್ನೇ ನಾನು ಮ್ಯಾಚ್ ಮಾಡಿ ಅದೇ ಶೇಡ್ನೇ ಹೆಂಗೆ ಅನಲೈಸ್ ಮಾಡಿ ಕೊಡೋದು ಅಂತಂದರೆ, ನೀವು ಅದಕ್ಕೆ ಕಲರ್ ಥಿಯರಿನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ಕಲರ್ ಥಿಯರಿ ಅನ್ನೋದು ತುಂಬ ದೊಡ್ಡ ಟಾಪಿಕ್. ಸೊ ಎಲ್ಲ ಕಡೆ ಯೂಸ್ ಆಗುತ್ತೆ ಕಲರ್ ಥಿಯರಿ ಅನ್ನೋ ಒಂದು ಟಾಪಿಕ್. ಎಲ್ಲ ಈಗ ಫ್ಯಾಷನ್ ಡಿಸೈನಿಂಗಲ್ಲಾಗಲಿ, ನಮ್ಮ ಮೇಕಪ್ ಇಂಡಸ್ಟ್ರಿಯಲ್ಲಾಗಲಿ, ಕ್ಲಾತಿಂಗ್ ಬಿಸ್ನೆಸ್ಗಳಲ್ಲಾಗಲಿ, ಎಲ್ಲ ಕಡೆ ಕಲರ್ ಥಿಯರಿ ಅನ್ನೋದು ತುಂಬ ಯೂಸ್ ಆಗುತ್ತೆ. ಸೊ ಈಗ ಮೇಕಪ್ ಇಂಡಸ್ಟ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಬೇಸಿಕ್ಸ್ನ ಹೇಳ್ಕೊಡ್ತೀನಿ. ಸೊ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಇದೆ. ಸೊ ಏನಪ್ಪ ಅಂತಂದರೆ, ಈಗ ನಮ್ಮ ಸ್ಕಿನ್ ಟೋನ್ ಬೇರೆ, ಅಂಡರ್ ಟೋನ್ ಬೇರೆ. ಸ್ಕಿನ್ ಟೋನ್ ಅಂದರೆ ನಮಗೆ ಈ ಲೇಯರಲ್ಲಿ ಸರ್ಫೇಸ್ ಆಫ್ ದಿ ಲೇಯರ್, ಓಕೆನಾ? ಇಲ್ಲಿ ಏನು ಕಾಣಿಸ್ತಿದೆ ಇದನ್ನು ಸ್ಕಿನ್ ಟೋನ್ ಅಂತೀವಿ. ಇದರ ಬಿಹೈಂಡ್ ಒಂದಿರುತ್ತೆ, ಸೊ ಅದನ್ನು ಅಂಡರ್ ಟೋನ್ ಅಂತೀವಿ, ಓಕೆನಾ? ಆ ಅಂಡರ್ ಟೋನ್ ಹೇಗೆ ಕಂಡುಹಿಡಿಯೋದು ಅಂತಂದರೆ, ನಮ್ಮ ರಿಸ್ಟಲ್ಲಿ ವೈನ್ ಟೆಸ್ಟ್ ಮಾಡಬೇಕು. ಸೊ ಇಲ್ಲಿ ಕಾಣಿಸ್ತಿದೆಯಾ ನಿಮಗೆ? ಸೊ ಈ ವೈನ್ಸ್ ಇದೆ ಅಲ್ಲ, ಇಲ್ಲಿ ನಿಮಗೆ ಬ್ಲೂ ಇದ್ರೆ ನೀವು ಕೂಲ್ ಅಂಡರ್ ಟೋನ್ ಅಂತ ಬರ್ತೀರಾ. ಕೂಲ್ ಅಂಡರ್ ಟೋನ್ ಅಂತ ಅಂದರೆ, ಈಗ ಪಿಂಕ್ ಆಗಿರ್ತೀರಾ, ಇಲ್ಲ ಫೇರ್ ಆಗಿ ಇರ್ತೀರಾ, ಸೊ ಆ ಥರ. ಓಕೆ, ಕೂಲ್ ಅಂಡರ್ ಟೋನ್. ಪಿಂಕ್ ಸ್ಕಿನ್ ಇರುತ್ತೆ, ತುಂಬ ಫೇರ್ ಇರ್ತಾರೆ, ಆ ಥರ. ಸೊ ನೆಕ್ಸ್ಟ್ ಅದೇ ಗ್ರೀನ್ ಕಲರ್, ಇಲ್ಲಿ ಗ್ರೀನ್ ಕಲರ್ ಇದ್ರೆ ನೀವು ವಾರ್ಮ್ ಅಂಡರ್ ಟೋನ್ಗೆ ಬರ್ತೀರಾ. ವಾರ್ಮ್ ಅಂಡರ್ ಟೋನ್ ಅಂದರೆ ಯೆಲ್ಲೋಯಿಶ್ ಇರುತ್ತೆ, ಹಾಗೆ ಗೋಲ್ಡನ್ ಸನ್ ಕಿಸ್ಡ್ ಲುಕ್ ಅಂತಾರಲ್ಲ, ಆ ಥರ ಗೋಲ್ಡನ್ ಅಲ್ಲಿ ಇರುತ್ತೆ ನಿಮ್ಮ ಟೋನ್. ಅದೇ ಥರ ಎರಡು ಇದ್ರೆ, ಬ್ಲೂ ಮತ್ತೆ ಎರಡು ಇದ್ರೆ, ಗ್ರೀನ್ ವೈನ್ ಮತ್ತೆ ಬ್ಲೂ ಆರ್ ಪರ್ಪಲ್, ಬ್ಲೂ ಪರ್ಪಲ್ ಇಲ್ಲ ಗ್ರೀನ್, ಎರಡೂ ಇತ್ತು ಅನ್ಕೊಳ್ಳಿ, ಓಕೆನಾ? ಎರಡೂ ಇದ್ದವ್ರಿಗೆ ಅದನ್ನ ನ್ಯೂಟ್ರಲ್ ಅಂತ ಹೇಳ್ತೀವಿ. ನ್ಯೂಟ್ರಲ್ ಅಂದರೆ ವಾರ್ಮ್ ಪ್ಲಸ್ ಕೂಲ್. ಈಗ ವಾರ್ಮ್ ಸ್ಕಿನ್ ಟೋನ್ ಏನಿರುತ್ತೆ ಅದು ಮಿಕ್ಸ್ಚರ್, ಪ್ಲಸ್ ಕೂಲ್ ಸ್ಕಿನ್ ಟೋನ್ ಇರುತ್ತಲ್ಲ ಅದು ಮಿಕ್ಸ್ಚರ್. ಸೊ ಈ ಕಡೆ ಅವರು ಯೆಲ್ಲೋ ಕಲರು ಇರೋದಿಲ್ಲ, ಗೋಲ್ಡನ್ ಕಲರು ಇರೋದಿಲ್ಲ, ಇನ್ನೊಂದು ಕೂಲ್ ಟೋನ್ಸ್ ಅಲ್ಲೂ ಇರೋದಿಲ್ಲ, ಅಂತಂದ್ರೆ ಸ್ಕಿನ್ ಫೇರ್ ಆಗೂ ಇರೋದು, ತುಂಬಾ ಫೇರ್ ಆಗೂ ಇರೋದಿಲ್ಲ, ಪಿಂಕಿಶ್ ಆಗೂ ಇರೋದಿಲ್ಲ. ಸೊ ಮಿಕ್ಸ್ಚರ್ ಆಫ್ ವಾರ್ಮ್ ಅಂಡ್ ಕೂಲ್. ಆಲಿವ್ ಕಲರ್ ಅಲ್ಲಿ ಇರ್ತಾರೆ, ಅಂದ್ರೆ ಆಲ್ಮೋಸ್ಟ್ ಆಲಿವ್ ಕಲರ್ ಅಲ್ಲಿ ಇರ್ತಾರೆ, ಓಕೆನಾ? ಸೊ ಈಗ ಅರ್ಥ ಆಯ್ತಾ ಅಂಡರ್ ಟೋನ್ ಅಂದ್ರೆ? ಅಂಡರ್ ಟೋನ್ ಅಲ್ಲಿ 3 ಕ್ಯಾಟಗರೀಸ್ ಇರುತ್ತೆ. ಸೊ ಈ ಸ್ಕಿನ್ ಟೋನ್ ಅನ್ನೋದು ಕಾನ್ಸ್ಟಂಟ್ ಅಲ್ಲ, ಚೇಂಜಸ್ ಆಗ್ತಾ ಇರುತ್ತೆ. ಹಾಗೆ ಅಂಡರ್ ಟೋನ್ ಅನ್ನೋದು ಕಾನ್ಸ್ಟಂಟ್, ಲೈಫ್ ಲಾಂಗ್ ಹಾಗೆ ಇರುತ್ತೆ. ಬೇಸ್ಡ್ ಆನ್ ಅಂಡರ್ ಟೋನ್ ನೀವು ಶೇಡ್ಸ್ನ ಯೂಸ್ ಮಾಡಬೇಕು. ಫೇಸ್ ಯಾಕೆ ಗ್ರೇ ಆಗುತ್ತೆ ಅಂದರೆ ಇದೇ ರೀಸನ್, ಅವರು ಅಂಡರ್ ಟೋನ್ ತಿಳ್ಕೊಂಡಿರಲ್ಲ. ಈಗ
ಏನಾಗಿರುತ್ತೆ, ಎಲ್ಲಾದ್ರೂ ಹೋಗಿರ್ತಾರೆ, ತುಂಬಾ ಟ್ಯಾನ್ ಆಗಿರ್ತಾರೆ. ನಾವು ನೋಡ್ಬಿಟ್ಟು ಫೇಸ್ ನೋಡ್ಬಿಟ್ಟು ಓಕೆ ಇವ್ರು ಇದೇ ಕಲರ್ ಇರೋದು ಅಂತ ಅಂದ್ಬಿಟ್ಟು ನಾವು ಶೇಡ್ಸ್ನ ಆ ಕಲರೇ ಹಾಕಿದ್ರೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಸ್ಕಿನ್ ಗ್ರೇ ಆಗ್ತಾ ಹೋಗುತ್ತೆ. ಇದೇ ರೀಸನ್. ಅವ್ರ ಅಂಡರ್ ಟೋನ್ ತಿಳ್ಕೊಬೇಕು, ಅದಕ್ಕೆ ಮ್ಯಾಚ್ ಮಾಡೋ ಅಂತ ಶೇಡ್ನ ಪರ್ಫೆಕ್ಟ್ ಆಗಿ ಫೈಂಡ್ ಔಟ್. ಕಲರ್ ವೀಲ್, ಓಕೆನಾ? ಕಲರ್ ವೀಲ್ ಅಂತಂದ್ರೆ ಈ ಕಲರ್ ವೀಲ್ ಒಂದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ, ಸೊ ಯಾವುದೇ ಶೇಡ್ಸ್ನ ಆಗ್ಲಿ, ಯಾವುದೇ ಸ್ಕಿನ್ ಟೋನ್ ಆಗ್ಲಿ ನೀವು ನೀಟಾಗಿ ಕ್ರಿಯೇಟ್ ಮಾಡ್ಬೋದು. ಓಕೆ, ಕಲರ್ ವೀಲ್ ಅಲ್ಲಿ ನಮಗೆ ಪ್ರೈಮರಿ ಕಲರ್ಸ್ ಸಿಗುತ್ತೆ. ಸೊ ನ್ಯಾಚುರಲ್ ಆಗಿ ನಮಗೆ ನೇಚರ್ ಕೊಡೋ ಅಂತ ಕಲರ್ಸ್ 3 ಕಲರ್ಸ್ ಇರುತ್ತೆ. ಒಂದು ಬ್ಲೂ, ಯೆಲ್ಲೋ ಹಾಗೆ ರೆಡ್. ಏನಕ್ಕೆ ಪ್ರೈಮರಿ ಕಲರ್ಸ್ ಅಂತೀವಿ ಅಂತ ಅಂದ್ರೆ, ಈ ಪ್ರೈಮರಿ ಕಲರ್ಸ್ ಜೊತೆ ನೀವು ಅಂದ್ರೆ ಬ್ಲೂ, ಯೆಲ್ಲೋ ಹಾಗೆ ರೆಡ್, ಈ 3 ಕಲರ್ಸ್ ಜೊತೆ ನೀವು ಯಾವುದೇ ಕಲರ್ನ ಮಿಕ್ಸ್ ಮಾಡಿದ್ರು ಕೂಡ ಅದು ಅಷ್ಟು ಚೇಂಜಸ್ ಆಗೋದಿಲ್ಲ. ಓಕೆನಾ? ಅದಕ್ಕೋಸ್ಕರನೇ ನಾವು ಇದನ್ನ ಪ್ರೈಮರಿ ಕಲರ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕಾಂಪ್ಲಿಮೆಂಟರಿ ಕಲರ್ಸ್ ಅಂದ್ರೆ, ಕಾಂಪ್ಲಿಮೆಂಟರಿ ಕಲರ್ಸ್ ಗೊತ್ತಿದೆಯಾ ಅಲ್ವಾ ನಿಮ್ಗೆ? ಈಗ ಈ ವೀಲ್ ಹಾಕಿದೀನಿ ನೋಡಿ, ಈ ವೀಲ್ ಅಲ್ಲಿ ನಿಮ್ಗೆ ಕಾಂಪ್ಲಿಮೆಂಟರಿ ಕಲರ್ಸ್ ಕಾಣಿಸ್ತಾ ಇರುತ್ತೆ. ಗ್ರೀನ್, ಆರೆಂಜ್ ಮತ್ತೆ ಪರ್ಪಲ್. ಸೊ ಈ ಗ್ರೀನ್, ಆರೆಂಜ್, ಪರ್ಪಲ್ ಈ ಈ ಈ ಕಾಂಪ್ಲಿಮೆಂಟರಿ ಕಲರ್ಸ್ ಇಂದಾನೆ ನಾವು ಕರೆಕ್ಷನ್ಸ್ ಮಾಡ್ತೀವಿ ನಮ್ಮ ಫೇಸ್ ಮೇಲೆ, ಕ್ಲೈಂಟ್ ಫೇಸ್ ಮೇಲೆ. ಓಕೆನಾ? ಸೊ ಕರೆಕ್ಟರ್ಸ್ ಹೆಂಗೆ, ಈಗ ನೀವು ನೋಡಿರ್ತೀರಾ ಕರೆಕ್ಟರ್ ಪ್ಯಾಲೆಟ್ಸ್ ಅಲ್ಲಿ ಗ್ರೀನ್ ಇರುತ್ತೆ, ಓಕೆ, ಮತ್ತೆ ಆರೆಂಜ್ ಇರುತ್ತೆ, ಮತ್ತೆ ಪರ್ಪಲ್ ಕೂಡ ಇರುತ್ತೆ, ಪೀಚ್ ಕೂಡ ಇರುತ್ತೆ. ಎಲ್ಲಾ ಕ್ಯಾರೆಕ್ಟರ್ಸ್ನ ಹೇಗೆ ಯೂಸ್ ಮಾಡಬೇಕು ಅಂತ ಇನ್ನೊಂದು ವಿಡಿಯೋದಲ್ಲಿ ನಾನು ನೀಟಾಗಿ ಹೇಳ್ತೀನಿ. ಸೊ ಕಾಂಪ್ಲಿಮೆಂಟರಿ ಕಲರ್ಸ್ ಇಂದ ಮಾತ್ರನೇ ನಾವು ಈಗ ಫಾರ್ ಎಕ್ಸಾಂಪಲ್ ಈಗ ನನಗೆ ಇಲ್ಲಿ ಲೈಟ್ ಆಗಿ ಡಾರ್ಕ್ ಸರ್ಕಲ್ ಇದೆ, ಇಲ್ಲಿ ನಾನೇನ್ ಮಾಡ್ತೀನಿ, ತುಂಬಾ ಆರೆಂಜ್ ಹಾಕೋದಿಲ್ಲ, ಸ್ವಲ್ಪ ಪೀಚ್ ಮಿಕ್ಸ್ ಮಾಡ್ಕೊಳ್ತೀನಿ. ಆರೆಂಜ್ ಪೀಚ್ ಡೀಪ್ ಸ್ಕಿನ್ ಇರೋರ್ಗೆ ಇಲ್ಲಿ ತುಂಬಾ ಡಾರ್ಕ್ ಆಗಿ ಕಾಣಿಸ್ತಿರುತ್ತೆ, ಅಂಥವ್ರಿಗೆ ಮಾತ್ರ ನಾವು ಆರೆಂಜ್ ಕಲರ್ನ ಹಾಕಬೇಕು. ಸೊ ಲೈಟ್ ಆಗಿರೋರ್ಗೆ ಹಾಕಬಾರ್ದು. ಆರೆಂಜ್ ಪ್ಲಸ್ ಪೀಚ್ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಮಾಡಬೇಕು. ಸೊ ಬೇಸ್ಡ್ ಆನ್ ಕಾಂಪ್ಲಿಮೆಂಟರಿ ಕಲರ್ಸ್ ನಾವು ಕಲರ್ ಕರೆಕ್ಟರ್ಸ್ನ ಯೂಸ್ ಮಾಡ್ತೀವಿ. ಇದು ಕೂಡ ಮೇಕಪ್ ಸೈನ್ಸ್ ಓನ್ಲಿ. ಓಕೆನಾ? ಸೊ ಈಗ ನನಗಿಲ್ಲಿ ಆರೆಂಜ್ ಕಲರ್ ಹಾಕಿದ್ರೆ ನನ್ನ ಡಾರ್ಕ್ ಸರ್ಕಲ್ ಐ ಮೀನ್ ಡಾರ್ಕ್ ಆಗಿರೋದೆಲ್ಲ ಕವರ್ ಆಗುತ್ತೆ. ಈಗ ನನಗೆ ಇಲ್ಲಿ ರೆಡ್ ಪಿಂಪಲ್ ಇತ್ತು ಅಂದ್ರೆ ಅದ್ರ ಮೇಲೆ ಗ್ರೀನ್ ಕನ್ಸೀಲರ್ನ ಹಾಕಿದ್ರೆ ಅದು ಕೂಲ್ ಆಗುತ್ತೆ, ನ್ಯೂಟ್ರಲ್ ಆಗುತ್ತೆ. ಸೊ ನಾವೇನ್ ಮಾಡಬೇಕು ಅಂದ್ರೆ ಸ್ಕಿನ್ ಪ್ರೆಪ್ ಎಲ್ಲ ಆಗಿರುತ್ತೆ, ಕಲರ್ ಕರೆಕ್ಟರ್ಸ್ ಒಂದು ನೀಟಾಗಿ ಮಾಡ್ಕೊಂಡ್ರೆ ನಾವು ಲೆಸ್ ಲೇಯರ್ಸ್ ಅಲ್ಲಿ ಮೇಕಪ್ನ ಫಿನಿಶ್ ಮಾಡ್ಬೋದು. ಓಕೆನಾ? ಕಲರ್ ಕರೆಕ್ಟರ್ಸ್ ನೀಟಾಗಿ ತಿಳ್ಕೊಳ್ಳಿ. ಕಾಂಪ್ಲಿಮೆಂಟರಿ ಕಲರ್ಸ್ ಅಲ್ಲಿ ಮಾತ್ರ ನಾವು ಕರೆಕ್ಷನ್ಸ್ ಮಾಡ್ತೀವಿ. ಕಾಂಪ್ಲಿಮೆಂಟರಿ ಕಲರ್ಸ್ ಯಾವ್ದ್ಯಾವುದು? ಗ್ರೀನ್, ಆರೆಂಜ್, ಪರ್ಪಲ್. ಓಕೆ, ಗ್ರೀನ್ ಇರೋದೇ. ಸೊ ಪೀಚ್ ಮತ್ತೆ ಆರೆಂಜ್ ಕಲರ್ ಕರೆಕ್ಟರ್ಸ್ನ ಎಲ್ಲಿಗೆ ಯೂಸ್ ಮಾಡ್ತೀವಿ ಅಂದ್ರೆ ಮೀಡಿಯಂ ಡಾರ್ಕ್ ಇಂದ ಡೀಪ್ ಸ್ಕಿನ್ ವರೆಗೂ, ಓಕೆನಾ, ಇದನ್ನ ಯೂಸ್ ಮಾಡ್ತೀವಿ. ಹಾಗೆ ಗ್ರೀನ್ ಕರೆಕ್ಟರ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಇಂಟೆನ್ಸ್ ಆಗಿ ರೆಡ್ನೆಸ್ ಇರುತ್ತೆ ಅನ್ಕೊಳ್ಳಿ, ಈಗ ಪಿಂಪಲ್ಸ್ ತುಂಬಾ ಇರುತ್ತೆ, ಇಂಟೆನ್ಸ್ ಆಗಿ ರೆಡ್ನೆಸ್ ಇರುತ್ತೆ, ಅಲ್ಲಿ ಗ್ರೀನ್ ಕಲರ್ನ ಯೂಸ್ ಮಾಡ್ತೀವಿ. ಎಲ್ಲೋ ಕರೆಕ್ಟರ್ಸ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಈಗ ಮೀಡಿಯಂ ಸ್ಕಿನ್ ಟೋನ್ ಅಲ್ಲಿ ಇರ್ತಾರಲ್ವಾ, ಅಂಥವರಿಗೆ ಯೂಸ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಎಲ್ಲಾ ಸ್ಕಿನ್ ಟೋನ್ಗೂ ನಾವು ಆರೆಂಜೇ ಹಾಕಬೇಕು ಅನ್ನೋದು ಏನೂ ಇಲ್ಲ. ಎಲ್ಲೋ ಯೂಸ್ ಮಾಡ್ಬೋದು, ಗ್ರೀನ್ ಯೂಸ್ ಮಾಡ್ಬೋದು, ಪೀಚ್ ಯೂಸ್ ಮಾಡ್ಬೋದು, ಆರೆಂಜ್ ಯೂಸ್ ಮಾಡ್ಬೋದು, ಯಾವ್ದಾದ್ರು ಯೂಸ್ ಮಾಡ್ಬೋದು. ಕರೆಕ್ಟಿಂಗ್ ಪ್ಯಾಲೆಟ್ ಅಲ್ಲಿ ಕೊಟ್ಟಿರ್ತಾರೆ ನೋಡಿ ಒಂದ್ಸರಿ, ಸೊ ನೀಟಾಗಿ ಎಲ್ಲ ಟ್ರೈ ಮಾಡ್ಬೋದು ನಾವು. ಓಕೆನಾ? ಅದು ಕೂಡ ಬೇಸ್ಡ್ ಆನ್ ಅಂಡರ್ ಟೋನ್, ಬೇಸ್ಡ್ ಆನ್ ಸ್ಕಿನ್ ಟೋನ್. ಸೊ ನಾವು ಮಾಡೋ ಮೇಕಪ್ ತುಂಬಾ ಟೈಮ್ಸ್ ಲೈಟಿಂಗ್ ಅಲ್ಲೇ ಇರ್ತಾರೆ ಅಲ್ವಾ. ಸೊ ನಾವು ಕ್ಲೈಂಟ್ಸ್ಗೆ ಮೇಕಪ್, ಈಗ ರಿಸೆಪ್ಷನ್ಗೆ, ಬ್ರೈಡಲ್ ಮೇಕಪ್ಗೆ ಎಲ್ಲ ಮಾಡಿದಾಗ ಅವರು ಲೈಟ್ಸ್ ಅಲ್ಲೇ ಇರ್ತಾರೆ. ಓಕೆ, ನಾವು ಮಾಡೋವಾಗ ಒಂಥರ ಮತ್ತೆ ಲೈಟಿಂಗ್ ಅಲ್ಲಿ ಒಂಥರ ಕಾಣಿಸ್ಬಾರ್ದು. ಕ್ಲೈಂಟ್ಸ್ ಫೇಸ್ ಫೀಚರ್ಸ್ ಎಲ್ಲ ಹೈಲೈಟ್ ಆಗಬೇಕು, ಅದ್ರ ಜೊತೆಗೆ ಇಲ್ಯೂಷನ್ ಕ್ರಿಯೇಟ್ ಮಾಡಬೇಕು, 3D ಎಫೆಕ್ಟ್ ಕೊಡಬೇಕು. ನೀವು ಐ ಮೇಕಪ್ ಬಂದಾಗ ನಾನು ಅದನ್ನೆಲ್ಲ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸ್ಬೇಕು. ಈಗ ಲೈಟ್ಸ್ ಇಲ್ಲ ಅಂತಂದ್ರೂ ಅವರು ಚೆನ್ನಾಗಿ ಕಾಣಿಸ್ಬೇಕು, ಲೈಟ್ಸ್ ಇದ್ರೂ ಆ ಲೈಟ್ ಎಫೆಕ್ಟ್ಗೆ ಅವರು ತುಂಬಾ ಚೆನ್ನಾಗಿ ಕಾಣಿಸ್ಬೇಕು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಸೈನ್ಸ್.
ಪ್ರಾಡಕ್ಟ್ ಸೈನ್ಸ್ ಏನಂದ್ರೆ, ಈ ಪ್ರಾಡಕ್ಟ್ಸಲ್ಲೂ ಸೈನ್ಸ್ ಇದೆಯಾ ಅಂತ ನಿಮ್ಗೆ ಡೌಟ್ ಇರುತ್ತೆ. ಬಟ್ ಎಸ್, ಈ ಫೌಂಡೇಶನ್ ಅನ್ನೋದಲ್ಲಿ ಸೈನ್ಸ್ ಫಾರ್ಮುಲಾನ ಯೂಸ್ ಮಾಡಿರ್ತಾರೆ. ಅಂದರೆ ಪಿಗ್ಮೆಂಟೇಷನ್ ಪ್ಲಸ್ ಆಯಿಲ್ ಪ್ಲಸ್ ವಾಟರ್. ಈಗ ಆಯಿಲ್ ಬೇಸ್ಡ್ ಫೌಂಡೇಶನ್ ಇರುತ್ತೆ, ಓಕೆ, ವಾಟರ್ ಬೇಸ್ಡ್ ಫೌಂಡೇಶನ್ ಇರುತ್ತೆ, ಲಿಕ್ವಿಡ್ ಫೌಂಡೇಶನ್ಸ್ ಇರುತ್ತೆ, ಮ್ಯಾಟ್ ಫಿನಿಶ್ ಫೌಂಡೇಶನ್ಸ್ ಇರುತ್ತೆ, ಡ್ಯೂಲಿಕ್ ಫೌಂಡೇಶನ್ಸ್ ಇರುತ್ತೆ. ಸೊ ತುಂಬ ಥರ ಫೌಂಡೇಶನ್ಸ್ ಇರುತ್ತೆ. ಇದರಲ್ಲೂ ಕೂಡ ಮಿಕ್ಸ್ ಮಾಡಿರ್ತಾರೆ. ಈಗ ಪ್ರೈಮರ್ ಅಲ್ಲಿ ಸಿಲಿಕಾನ್ ಇರುತ್ತೆ. ಸಿಲಿಕಾನ್ ಅನ್ನೋದು ನಮ್ಮ ಫೇಸ್ ಮೇಲೆ ಪ್ರೈಮರ್ ಹಾಕಿದಾಗ ತುಂಬಾ ಸ್ಮೂತ್ ಫಿನಿಶ್ ಅನ್ನೋದನ್ನ ಕೊಡುತ್ತೆ. ಸೊ ಸೈನ್ಸ್ ಇದರಲ್ಲಿ ಏನಪ್ಪಾ ಅಂತಂದ್ರೆ, ಆಯಿಲ್ ಬೇಸ್ಡ್ ಪ್ರಾಡಕ್ಟ್ಸ್ ಏನಾಗುತ್ತೆ, ಲಾಂಗ್ ಲಾಸ್ಟಿಂಗ್. ವಾಟರ್ ಬೇಸ್ಡ್ ಪ್ರಾಡಕ್ಟ್ಸ್ ಅಲ್ಲಿ ತುಂಬಾ ಲೈಟ್ ಆಗಿ ಫೀಲ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಕೂಡ ಅದು. ಓಕೆ, ನೀವೇನಾದ್ರೂ ರಾಂಗ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಮೇಕಪ್ ಬ್ರೇ ಆಗುತ್ತೆ. ಸೊ ನೆಕ್ಸ್ಟ್, ಲೇಯರಿಂಗ್ ಸೈನ್ಸ್ ಅಂತಂದ್ರೆ, ನಮ್ಮ ಫೇಸ್ ಮೇಲೆ ಎಷ್ಟು ಲೇಯರ್ಸ್ ಇರಬೇಕು, ಯಾವ ಥರ ಲೇಯರಿಂಗ್ ಕೊಡಬೇಕು, ಥಿಕ್ ಲೇಯರ್ಸ್ ಕೊಡಬೇಕಾ ಇಲ್ಲ ಥಿನ್ ಲೇಯರ್ಸ್ ಕೊಡಬೇಕು, ಓಕೆನಾ, ಆಗಲೇ ನಮಗೆ ಮೇಕಪ್ ತುಂಬ ಚೆನ್ನಾಗಿ ಬರುತ್ತೆ. ರೀಸನ್ ಬಂದು ನಮ್ಮ ಸ್ಕಿನ್ ತುಂಬ ಥಿಕ್ ಲೇಯರ್ಸ್ನ ಅಬ್ಸರ್ವ್ ಮಾಡಲ್ಲ. ಓಕೆ, ದಯವಿಟ್ಟು ನೆನಪಲ್ಲಿ ಇಟ್ಕೊಂಬಿಡಿ. ಫೌಂಡೇಶನ್ ತುಂಬ ಹಾಕೋದು ಇದನ್ನೆಲ್ಲ ಮಾಡಿದಾಗಲೇ ಕೇಕಿ ಆಗೋದು. ಸೊ ಹಾಕಬೇಡಿ, ಲೈಟಾಗೆ ಹಾಕಬೇಕು ಫೌಂಡೇಶನ್. ಯಾವುದೇ ಒಂದು ಪ್ರಾಡಕ್ಟ್ನ ಆಗಲಿ ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಓಕೆ, ಸೊ ಥಿನ್ ಲೇಯರ್ಸ್ ಇರಬೇಕು. ಬೆಟರ್ ಬ್ಲೆಂಡಿಂಗ್ ಟೆಕ್ನಿಕ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಓಕೆನಾ, ತುಂಬ ಜನ ಕ್ಲೈಂಟ್ಸ್ ನನಗೆ ನನ್ನ ಸ್ಕಿನ್ ಥರನೇ ಕಾಣಿಸ್ಬೇಕು, ತುಂಬ ಹೆವಿ ಮೇಕಪ್ ಬೇಡ ಅಂತ ಎಲ್ಲ ಹೇಳ್ತಿರ್ತಾರಲ್ಲ. ಸೊ ಆ ಟೈಮಲ್ಲಿ ನಾವು ನೀಟಾಗಿ ಲೇಯರ್ಸ್ನ ಆದಷ್ಟು ಕಮ್ಮಿ ಮಾಡ್ಕೋಬೇಕು. ಇಲ್ಲ ಲೇಯರ್ಸ್ ಯಾವ ಥರ ಹಾಕಬೇಕು, ಎಷ್ಟು ಅಮೌಂಟಲ್ಲಿ ನಾವು ಪ್ರಾಡಕ್ಟ್ನ ಹಾಕಬೇಕು, ಇದನ್ನೆಲ್ಲ ಸ್ವಲ್ಪ ತಿಳ್ಕೊಬೇಕು. ನೆಕ್ಸ್ಟ್ ನನ್ನ ಅಪ್ಕಮಿಂಗ್ ಬೇಸ್ ವಿಡಿಯೋಸಲ್ಲಿ ಡೆಫಿನೆಟ್ ಆಗಿ ನಾನು ಅದನ್ನೆಲ್ಲ ತೋರಿಸ್ತೀನಿ, ಯಾವ ಥರ ಮಾಡ್ಕೋಬೇಕು ಅಂತ. ಸೊ ನನ್ನ ಸಜೆಷನ್ ಏನಪ್ಪಾ ಅಂತಂದರೆ, ಲೆಸ್ ಲೇಯರ್ಸ್ ಇರಬೇಕು ಯಾವಾಗಲೂ, ಹಾಗೆ ಕರೆಕ್ಟ್ ಲೇಯರ್ಸ್ ಇರಬೇಕು. ಅದರ ಜೊತೆಯಲ್ಲಿ ನೀಟಾಗಿ ಕರೆಕ್ಟಿಂಗ್ ಮಾತ್ರ ಕರೆಕ್ಟಾಗಿರಬೇಕು. ಐ ಮೀನ್, ಈಗ ನಾವು ಕರೆಕ್ಷನ್ಸ್ ಮಾಡ್ತೀವಲ್ವಾ, ಆರೆಂಜ್, ಗ್ರೀನ್, ರೆಡ್ನೆಸ್ನ, ಇದನ್ನೆಲ್ಲ ಪಿಗ್ಮೆಂಟೇಷನ್ಸ್ನ, ಇದನ್ನೆಲ್ಲ ಕರೆಕ್ಟಾಗಿರೋ ಅಂತಹ ಕಲರ್ಸ್ನ ಚೂಸ್ ಮಾಡಿಕೊಂಡು. ಸೊ ನನ್ನ ಪ್ರಕಾರ ಒಳ್ಳೆ ಮೇಕಪ್ ಅಂದರೆ ಮಿನಿಮಮ್ ಲೇಯರ್ಸ್. ಓಕೆನಾ, ಮಿನಿಮಮ್ ಲೇಯರ್ಸ್, ಹಾಗೆ ಕರೆಕ್ಟ್ ಲೇಯರ್ಸ್, ಯಾವುದಾದ್ಮೇಲೆ ಯಾವ ಪ್ರಾಡಕ್ಟ್ ಆದಮೇಲೆ ಯಾವ ಪ್ರಾಡಕ್ಟ್ ಹಾಕಬೇಕು. ಒಂದು ಪ್ರಾಡಕ್ಟ್ ಈಗ ಅದು ಕೂಡ ಒಂದು ದೊಡ್ಡ ಟಾಪಿಕ್ ಇದೆ. ಒಂದು ಪ್ರಾಡಕ್ಟ್ ಮೇಲೆ ಇನ್ನೊಂದು ಪ್ರಾಡಕ್ಟ್ ಹೆಂಗೆ ರಿಯಾಕ್ಟ್ ಮಾಡುತ್ತೆ, ಈಗ ಯಾವ ಥರ ರಿಯಾಕ್ಟ್ ಮಾಡುತ್ತೆ, ಹೆಂಗೆ ಕಾಣಿಸುತ್ತೆ, ಇದನ್ನೆಲ್ಲ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ. ಸೊ ನೆಕ್ಸ್ಟ್ ಲಾಸ್ಟ್ ಅಂತಂದರೆ ಎನ್ವಿರಾನ್ಮೆಂಟಲ್ ಸೈನ್ಸ್. ಇದೇನಪ್ಪ ಎನ್ವಿರಾನ್ಮೆಂಟಲ್ ಸೈನ್ಸ್ ಮೇಕಪ್ಗೂ ಏನು ಸಂಬಂಧ ಅಂತ ನೋಡ್ತಾ ಇದ್ದೀವಿ. ಸೊ ಲಾಸ್ಟ್, ಎನ್ವಿರಾನ್ಮೆಂಟಲ್ ಸೈನ್ಸ್. ಈಗ ನಮಗೆ ಈ ವೆದರ್ ಚೇಂಜಸ್ ಆಗ್ತಾನೆ ಇರುತ್ತೆ. ಈಗ ಸಮ್ಮರಲ್ಲಂತೂ ಮೇಕಪ್ ನಿಲ್ಲೋದು ಇಲ್ಲ, ದೊಡ್ಡ ಕಂಪ್ಲೇಂಟೇ ಅದು. ಸೊ ಹಾಗೆ, ಸೊ ಹೀಟಿಂದ, ಸ್ವೆಟ್ಟಿಂದ, ಹ್ಯುಮಿಡಿಟಿಯಿಂದ. ಸೊ ಎನ್ವಿರಾನ್ಮೆಂಟಲ್ ಸೈನ್ಸ್, ಮೇಕಪ್ ಯಾಕೆ ಮೆಲ್ಟ್ ಆಗುತ್ತೆ ಅಂದರೆ ಹೀಟಿಂದ, ಸ್ವೆಟ್ಟಿಂದ, ಹ್ಯುಮಿಡಿಟಿಯಿಂದ. ಸೊ ಇಷ್ಟರಿಂದನೂ ಮೇಕಪ್ ಮೆಲ್ಟ್ಸ್ ಆಗುತ್ತೆ. ಇದನ್ನು ನಾವು ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತೀವಿ. ಸೊ ವೆದರ್ಗೆ ತಕ್ಕನಾಗೆ ಪ್ರಾಡಕ್ಟ್ಸ್ನ ಚೂಸ್ ಮಾಡಬೇಕು. ವೆದರ್ಗೆ ತಕ್ಕನಾಗೆ ನಾವು ಫೌಂಡೇಶನ್ನ ಕರೆಕ್ಟಾಗಿ ಚೂಸ್ ಮಾಡಿ. ಸೊ ಸ್ವೆಟ್ ಪ್ಲಸ್ ಆಯಿಲ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಇವೆರಡನ್ನೂ ಕಂಟ್ರೋಲ್ ಮಾಡೋ ಅಂಥ ಪ್ರಾಡಕ್ಟ್ಸ್ನ ನಾವು ಚೂಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ಆಮೇಲೆ ಈ ಸಮ್ಮರಲ್ಲಿ ಸೆಟ್ಟಿಂಗ್ ಸ್ಪ್ರೇ ಅನ್ನೋದು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಒಳ್ಳೆ ಸೆಟ್ಟಿಂಗ್ ಸ್ಪ್ರೇಸ್ನ ತಗೊಳ್ಳಿ. ಸೊ ಅದರಿಂದ ಕೂಡ ನಮ್ಮ ಮೇಕಪ್ ಸ್ಟೇ ಆಗುತ್ತೆ. ಒಳ್ಳೆ ಲಾಂಗ್ ಲಾಸ್ಟಿಂಗ್ ಸೆಟ್ಟಿಂಗ್ ಸ್ಪ್ರೇನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಟಾಪಿಕಲ್ಲಿ ನೀವು ಏನೇನು ಕಲ್ತಿದ್ದೀರಾ, ನಾನು ಏನೇನು ಹೇಳಿದ್ದೀನಿ ಅಂದರೆ, ಟೂ ಮಚ್ ಪ್ರಾಡಕ್ಟ್ ಸ್ಕಿನ್ ಅಬ್ಸರ್ವ್ ಮಾಡೋದಿಲ್ಲ. ಕರೆಕ್ಟಾಗಿರೋವಂಥ ಸ್ಕಿನ್ ಪ್ರೆಪ್ನ ನಾವು ಮಾಡಬೇಕು. ಮಾಡಿಲ್ಲ ಅಂದರೆ ಏನಾಗುತ್ತೆ, ಪ್ಯಾಚಸ್ ಆಗುತ್ತೆ, ಕ್ರ್ಯಾಕ್ಸ್ ಆಗುತ್ತೆ, ಗ್ರೇ ಆಗುತ್ತೆ. ರೈಟ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಪ್ರಾಡಕ್ಟ್ ಸೈನ್ಸ್ನ ತಿಳ್ಕೊಬೇಕು. ಬೇಸ್ಡ್ ಆನ್ ಆಯಿಲಿ, ಬೇಸ್ಡ್ ಆನ್ ಡ್ರೈ, ಕಾಂಬಿನೇಷನ್, ನಾರ್ಮಲ್. ಈ 4 ಟೈಪ್ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರ ಪ್ರಾಡಕ್ಟ್ಸ್ನ ನಾವು ಹಾಕಬೇಕು. ಥರ್ಡ್, ಲೇಯರಿಂಗ್ ಸೈನ್ಸ್, ಯಾವ ಲೇಯರ್ ಆದಮೇಲೆ ಯಾವ ಲೇಯರ್ ಹಾಕಬೇಕು. ಓಕೆ, ಸೊ